ಕಡೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಬೇಟೆಯಾಡೋ ಕೆಲಸವನ್ನ ಸೇನೆ ಮುಂದುವರಿಸ್ತಾ ಇದೆ. ಪ್ರಮುಖವಾಗಿ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ಕೂಡ ಆಗಿದೆ. 3 ರಿಂದ 4 ಭಯೋತ್ಪಾದಕರನ್ನ ಸೇನಾ ಪಡೆ ಸುತ್ತುವರೆದಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜೈಷ್ ಕಮಾಂಡರ್ ಸೇರಿ ಉಗ್ರರು ಅಡಗಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಈ ಆಪರೇಷನ್ ನಡೀತಾ ಇದೆ. ಕಳೆದ ವಾರ ಅಷ್ಟೇ 6 ಉಗ್ರರನ್ನ ಸೇನೆ ಹೊಡೆದುರುಳಿಸಿತ್ತು. ಎಲ್ಲೆಲ್ಲಿ ಅನ್ನೋದು ನಿಮಗೆ ಗೊತ್ತೇ ಇದೆ. ಈಗ ಕಿಶ್ತವಾರ್ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇದೆ. ಪುಲ್ವಾಮಾ ಮತ್ತು ಶೋಪಿಯಾನ್ನಲ್ಲಿ ಲಾಸ್ಟ್ ಟೈಮ್ ಆಪರೇಷನ್ ಆಗಿತ್ತು. 6 ಜನರನ್ನ ಮುಗಿಸಿ ಹಾಕಿತ್ತು ಸೇನೆ. ಈಗ ಕಿಶ್ತವಾರ್ ಅನ್ನೋ ಪ್ರದೇಶದಲ್ಲಿ ಸೇನೆಯ ಕಾರ್ಯಾಚರಣೆ ಆಗ್ತಾ ಇದೆ. 3 ರಿಂದ 4 ಭಯೋತ್ಪಾದಕರು ಇಲ್ಲಿದ್ದಾರೆ. ನೆನಪಿರಲಿ, ಪಹಲ್ಗಾಮ್ ಉಗ್ರ ಕೃತ್ಯವನ್ನ ಮಾಡಿದಂತಹ ಒಬ್ಬರನ್ನ ಮುಗಿಸಿದ್ದಾರೆ. ಇನ್ನು 3 ಜನ ನಾಪತ್ತೆ. ಈಗ ಇಲ್ಲಿ ಸಿಕ್ಕಾಕೊಂಡಿರೋರು ಜೈಷ್ ಮೊಹಮ್ಮದ್ ಸಂಘಟನೆಗೆ ಸರಿಪಟ್ಟವರು ಅಂತ ಗೊತ್ತಾಗ್ತಾ ಇದೆ. ಓಕೆ, ಈಗ ಸಿಗ್ತಾ ಇರುವಂತಹ ಒಂದು ಒಳ್ಳೆ ವಿಚಾರ ಅಂದ್ರೆ ಇಬ್ಬರು ಉಗ್ರರನ್ನ ಸೇನೆ ಮುಗಿಸಿದೆ. ಅವರನ್ನ ಹೆಕ್ಕಿ ನರಕದ ಬೆಂಕಿಗೆ ಹಾಕೋ ಕೆಲಸವನ್ನು ಮಾಡಿದ್ದಾರೆ. ಜಿಹಾದಿ ಭಯೋತ್ಪಾದಕರನ್ನ ಮುಗಿಸೋ ಕೆಲಸವನ್ನ ಸೇನೆ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರನ್ನ ಪಾರ್ಸಲ್ ಮಾಡಿದ್ದಾರೆ, ನರಕದ ಬೆಂಕಿಗೆ ಹಾಕಿದ್ದಾರೆ. ಇನ್ನೊಂದಿಬ್ರು ಬಾಕಿ ಉಳ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಆದಷ್ಟು ಬೇಗ ಅವರ ಸಹೋದರರ ಜೊತೆಗೆ ಟಿಕೆಟ್ ಕೊಡಿಸೋ ಕೆಲಸವನ್ನ ಸೇನೆ ಮಾಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಹೇಗೆ ನಡೀತಾ ಇದೆ ಕಾರ್ಯಾಚರಣೆ? ಏನಾದರೂ ಚಾಲೆಂಜಸ್ ಎದುರಾಗ್ತಾ ಇದೆಯಾ? ಎಷ್ಟೊತ್ತಿಂದ ಶುರುವಾಗಿರೋದು ಈ ಕಾರ್ಯಾಚರಣೆ? ಮಮತಾ, ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಈ ಕಾರ್ಯಾಚರಣೆ ಶುರುವಾಗಿರುವಂಥದ್ದು. ಕಾಶ್ಮೀರದ ಕಿಶ್ತವಾರ್ ಅನ್ನುವಂಥ ಪ್ರದೇಶದಲ್ಲಿ ಇರುವಂಥ ಗುಡ್ಡಗಾಡು ಪ್ರದೇಶದಲ್ಲಿ ಈ ಒಂದು ಸರ್ಚ್ ಆಪರೇಷನ್ ಕೂಡ ನಡೀತಾ ಇತ್ತು. ಗುಪ್ತಚರ ಮಾಹಿತಿ ಇತ್ತು. ಸುಮಾರು 3 ರಿಂದ 4 ಜನ ಜೈಷೆ ಮೊಹಮ್ಮದ್ಗೆ ಸೇರಿದಂಥ ಭಯೋತ್ಪಾದಕರು ಈ ಒಂದು ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ವು. ಈ ಮಾಹಿತಿಯ ಆಧಾರದ ಮೇಲೆ ಮೊದಲು ಆರಂಭದಲ್ಲಿ ಕೆಲವು ತಂಡಗಳು ಮಾತ್ರ ಈ ಒಂದು ಸರ್ಚ್ ಆಪರೇಷನ್ ಅನ್ನ ಶುರು ಮಾಡಿತ್ತು. ಸರ್ಚ್ ಆಪರೇಷನ್ ಶುರು ಮಾಡಿದಂಥ ಸಂದರ್ಭದಲ್ಲಿ ಭಯೋತ್ಪಾದಕರು ಅದಕ್ಕೆ ಪ್ರತಿದಾಳಿಯಾಗಿ ಗುಂಡುಗಳನ್ನು ಹಾರಿಸಲಿಕ್ಕೆ ಶುರು ಮಾಡಿದ್ರು. ಈ ನಡುವೆ ಭದ್ರತಾ ಪಡೆಗಳು ಮತ್ತೆ ಭಯೋತ್ಪಾದಕರ ನಡುವೆ ಗುಂಡಿನ ಪ್ರತಿದಾಳಿಯು ಕೂಡ ನಡೀತು. ಈ ದಾಳಿ ಆಗ್ತಾ ಇದ್ದಂತೆ ಹೆಚ್ಚುವರಿ ಭದ್ರತಾ ತಂಡಗಳನ್ನು ಕೂಡ ಸ್ಥಳಕ್ಕೆ ಕರೆಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಲಾಯಿತು. ಸೊ ಹೆಚ್ಚುವರಿ ಭದ್ರತಾ ತಂಡಗಳ ಮೂಲಕ ಇಡೀ ಗುಡ್ಡಗಾಡು ಪ್ರದೇಶವನ್ನು ಆವರಿಸಿಕೊಂಡು ಆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಯಿತು. ಈಗ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಈಗ ಇಬ್ಬರು ಜೈಷೆ ಮೊಹಮ್ಮದ್ನ ಉಗ್ರರನ್ನ ಎನ್ಕೌಂಟರ್ ಮಾಡುವಂತ ಕೆಲಸಗಳು ಕೂಡ ಆಗಿದಾವೆ. ಮುಂದುವರೆದು ಒಬ್ಬ ಅಥವಾ ಇನ್ನಿಬ್ಬರು ಭಯೋತ್ಪಾದಕರು ಇನ್ನೂ ಕೂಡ ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆಗಳಿದಾವೆ. ಅವರನ್ನ ಕೂಡ ಅಂದ್ರೆ ಏನು ಸರ್ಚ್ ಆಪರೇಷನ್ ಅನ್ನು ಮುಂದುವರಿಸಿರುವಂತದ್ದು. ಅವರಿಗಾಗಿ ಕೂಡ ಹುಡುಕಾಟಗಳು ನಡೀತಾ ಇದಾವೆ. ಬಹುಶಃ ಇನ್ನೊಂದೆರಡು ಗಂಟೆಗಳಲ್ಲಿ ಅವರು ಕೂಡ ಪತ್ತೆ ಆಗುವಂತ ಸಾಧ್ಯತೆಗಳಿದಾವೆ. ಸಾಕಷ್ಟು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಸರ್ಚ್ ಆಪರೇಷನ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಡ್ರೋನ್ಗಳನ್ನು ಕೂಡ ಇಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿ ಇನ್ನೊಂದು 2-3 ಗಂಟೆಗಳಲ್ಲಿ ಈ ಕಾರ್ಯಾಚರಣೆ ಅಂತ ಆಗುವಂತ ಸಾಧ್ಯತೆಗಳಿದಾವೆ. ಅಲ್ಲಿಗೆ ಪುಲ್ವಾಮಾ ಆದ ಬಳಿಕ ಈಗ ಈ ಭಾಗದಲ್ಲೂ ಕೂಡ ಮತ್ತಷ್ಟು ಉಗ್ರರನ್ನ ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡುವಂತ ಕೆಲಸಗಳು ಮುಂದುವರೆದಿದ್ದಾವೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದೆ. ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ರಹಸ್ಯ ಕಾರ್ಯಾಚರಣೆಗಳು ಕೂಡ ಮುಂದುವರಿತಾ ಇದೆ. ಇಬ್ಬರು ISI ಏಜೆಂಟ್ಗಳನ್ನ ಬಂಧಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ದೇಶದಲ್ಲಿ ಇದ್ಕೊಂಡು ದೇಶಕ್ಕೆ ದ್ರೋಹ ಬಗೆಯೋ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಸ್ಲೀಪರ್ ಸೆಲ್ ಏಜೆಂಟ್ಗಳು, ISI ಸ್ಲೀಪರ್ ಸೆಲ್ ಏಜೆಂಟ್ಗಳು. ಇವರು ನೇಪಾಳಿ ಮೂಲದ ISI ಏಜೆಂಟ್ ಅನ್ಸಾರುಲ್ ಅರೆಸ್ಟ್ ಆಗಿದ್ದಾನೆ. ಬಂಧಿತರಿಂದ ಹಲವಾರು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ISI ಆದೇಶದ ಮೇರೆಗೆ ದೆಹಲಿಗೆ ಅನ್ಸಾರುಲ್ ಬಂದಿರ್ತಾನೆ, ಇಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಮೇಲೆ ದೇಶಕ್ಕೆ ಸಂಬಂಧಪಟ್ಟಂತಹ ಗೌಪ್ಯ ದಾಖಲೆಗಳನ್ನು CD ಮಾಡಿ ಇವನು ಪಾಕಿಸ್ತಾನಕ್ಕೆ ಕಳಿಸೋದಕ್ಕೆ ISI ಇವನಿಗೆ ಟಾರ್ಗೆಟ್ ಅನ್ನು ಕೊಟ್ಟಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಇವನನ್ನು ಯಾವಾಗ ವಿಚಾರಣೆಗೆ ಒಳಪಡಿಸಲಾಯಿತು, ಇವನ ಮೂಲಕ ಇನ್ನೊಬ್ಬ ರಾಂಚಿಯಲ್ಲಿ ಕೂಡ ಇದ್ದಾನೆ ಅನ್ನೋದು ಗೊತ್ತಾಯಿತು. ಸೊ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ.